ಹಾಸನದ ಅಂಗಳದಲ್ಲಿ ಮತ್ತೊಂದು ಬೆಳವಣಿಗೆ ಆಗ್ತಾ ಇದೆ. ಇದಕ್ಕೆ ಪ್ರಬಲ ಕಾರಣ ಏನ್ ಗೊತ್ತಾ? ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ನೀಡಿರೋ ಅದೊಂದು ಹೇಳಿಕೆ. ಅದೇನು ಅಂದ್ರೆ, ಹೊಳೆ ನರಸೀಪುರದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರೀತಮ್ ಗೌಡ ಮಿತ್ರ ಪಕ್ಷ JDS ನಾಯಕ HD ರೇವಣ್ಣ ವಿರುದ್ಧವೇ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಎದುರಾಳಿ ಕಾಂಗ್ರೆಸ್ ಪಕ್ಷದ ಸಂಸದ ಶ್ರೇಯಸ್ ಪಾಟೀಲ್ರನ್ನ ಹಾಡಿ ಹೋಗಲಿದ್ದಾರೆ. ಇದು ಮೈತ್ರಿ ಪಡೆಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಎತ್ತಿ ತೋರಿಸ್ತಾ ಇದೆ. ಇದನ್ನ ಇನ್ನೊಂದು ರೀತಿಯಲ್ಲಿ ಅರ್ಥೈಸೋದಾದ್ರೆ, ಮುಂದಿನ ದಿನದಲ್ಲಿ ಪ್ರೀತಮ್ ಗೌಡ ಕಾಂಗ್ರೆಸ್ ಇರಬಹುದಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಅದೇನೇ ಆಗ್ಲಿ, ಹಾಸನ ಈಗ ಮೊದಲಂತೆ ಇಲ್ಲ. ದೇವೇಗೌಡ ಹಾಗೂ ಕುಟುಂಬದ ಹಿಡಿತದಿಂದ ಸ್ವಲ್ಪವಾಗಿಯೇ ಕೈ ಜಾರ್ತಿದೆ. ಇಷ್ಟು ದಿನ ಹಾಸನದಲ್ಲಿ ನಾವು ಹಾಡಿದ್ದೇ ರಾಗ ಅಂತಿದ್ದವರ ಗಂಟ್ಲು ಕಟ್ಟಿ ಅಪಸ್ವರ ಮೂಡೋಕೆ ಶುರುವಾಗಿದೆ. ಇದರ ನಡುವೆಯೇ ಕಬ್ಬಿಣ ಕಾದಿದ್ದಾಗಲೇ ಬಗ್ಗಿಸ್ಬೇಕು ಅಂತ ಸಿದ್ದರಾಮಯ್ಯ ಪ್ಲಾನ್ ಮಾಡಿಕೊಂಡು ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಎಲ್ಲವೂ ಅಂದ್ಕೊಂಡಂತೆ ಆಗ್ಬಿಟ್ರೆ ಹಾಸನ ಸಂಪೂರ್ಣ ಗೌಡರ ಹಿಡಿತದಿಂದ ಬಿಟ್ಟು ಹೋಗೋದು ಪಕ್ಕ.